ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಮಂಗಳವಾರ, ಜೊತೆಗೆ ಅಮಾವಾಸ್ಯೆ ಕೂಡ ಇದೆ. ಹಾಗಾದರೆ ಈ ದಿನದ ವಿಶೇಷತೆ ಏನು? ಇವತ್ತು ದೇವರ ಅನುಷ್ಠಾನ ಹೇಗಿರಬೇಕು? ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ? ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಮಂಗಳವಾರ, ಜೊತೆಗೆ ಅಮಾವಾಸ್ಯೆ ಕೂಡ ಇದೆ. ಈ ದಿನ ದೇವರ ಅನುಷ್ಠಾನ ಹೇಗಿರಬೇಕು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚೇಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಅಮಾವಾಸ್ಯೆ ತಿಥಿ, ಧನಿಷ್ಠ ನಕ್ಷತ್ರ. ಈ ದಿವಸ ಅಮಾವಾಸ್ಯೆ ದರ್ಶ, ಸೂರ್ಯ ಚಂದ್ರರ ಸಂಗಮ, ಎಲ್ಲವಕ್ಕೂ ಅಮಾವಾಸ್ಯೆ ಅಂತಲೇ ಹೆಸರು. ಅಮರಕೋಶದಲ್ಲಿ ನಾಮಲಿಂಗಾನುಶಾಸನ ಅಂತಲೂ ಅದಕ್ಕೆ ಹೆಸರು. ಅಲ್ಲಿ ಅಮಾವಾಸ್ಯಾತ್ವಮಾವಸ್ಯ ದರ್ಶ ಸೂರ್ಯೇಂದು ಸಂಗಮ ಸಾದೃಷ್ಟೇಂದು ಸಿನೇವಾಲಿ ಸಾ ನಷ್ಟೇಂದು ಕಲಾಕುಹು. ಹೀಗೆ ವಿವರಣೆ ಬರುತ್ತೆ. ಅಮಾವಾಸ್ಯೆ ಬಗ್ಗೆ ಬೇರೆ 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 ಹೆಸರುಗಳು, ಪರ್ಯಾಯ ಪದಗಳು ಅಂತೀವಲ್ಲ, ಅದು ಸೂರ್ಯ ಹಾಗೂ ಚಂದ್ರರು ಒಂದು ಮನೆಯಲ್ಲಿ ಸೇರಿದ್ರೆ ಅದನ್ನು ಅಮಾವಾಸ್ಯೆ ಅಂತ ಕರೀತಾರೆ. ಹೀಗಾಗಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಈ ಹೊತ್ತಿನ ನಕ್ಷತ್ರ ಸ್ಥಿತಿಯನ್ನು ಗಮನಿಸ್ಕೊಂಡ್ರೆ ನಮಗೆ ಗೊತ್ತಾಗ್ತಾ ಇದೆಯಲ್ಲ, ಸೂರ್ಯ ಮುಂದೆ ಇದ್ದಾನೆ, ಚಂದ್ರ ಸ್ವಲ್ಪ ಹಿಂದೆ ಇದ್ದಾನೆ. ಅಂತೂ ಹಾಗಿರುತ್ತದೆ. ಆ ಭಾಗವನ್ನೆಲ್ಲ ಅಮಾವಾಸ್ಯೆ, ಚಂದ್ರನ ಸಂಪೂರ್ಣ ಕಿರಣಗಳು ಹೋಗುತ್ತೆ. ಸೂರ್ಯನ ಸಮೀಪಕ್ಕೆ ಬರ್ತಾ ಇದೊಂದು ರೀತಿಯಲ್ಲಿ ದರ್ಶ ಅಂತಕ್ಕಂಥದ್ದು ಚಂದ್ರನ ಕಳೆಗಳನ್ನು ತಿಂದು ಹಾಕ್ತಕ್ಕಂಥದ್ದೇ ಅಲ್ವಾ. ಹೀಗಾಗಿ ಚಂದ್ರನಿಗೆ ಸಂಪೂರ್ಣ ಕ್ಷೀಣತೆ ಬಂದಿರುತ್ತೆ. ನಿಜವಾಗಿ ನಮ್ಮ ಜ್ಯೋತಿಷದಲ್ಲಿ, ಈ ಶಾಸ್ತ್ರದಲ್ಲಿ ಬೇರೆ ಬೇರೆ ಗ್ರಹಗಳಿಗೆ ನೀಚ ಸ್ಥಾನ ಅಂತಿರುತ್ತೆ. ಉದಾಹರಣೆಗೆ ಶುಕ್ರನಿಗೆ ಕನ್ಯಾ ರಾಶಿ ನೀಚ ಸ್ಥಾನ, ಅದಕ್ಕೆ ವಿರುದ್ಧವಾದದ್ದು ಆ ಮೀನರಾಶಿ ಅವನ ಉಚ್ಚ ಸ್ಥಾನ. ಹೀಗೆ ಒಂದೊಂದು ಗ್ರಹಕ್ಕೂ, ಈಗ ಗುರುವಿಗೆ ನೀಚ ಸ್ಥಾನ ಯಾವುದು ಅಂದರೆ ಮಕರ ರಾಶಿ. ಹೀಗೆ ಅಲ್ಲಿದ್ದಾಗ ಬಲಹೀನರಾಗಿರ್ತಾರೆ ಅಂತ. ಚಂದ್ರನಿಗೆ ನೀಚ ಸ್ಥಾನ ಇದೆ, ಅದು ಯಾವುದು ಒಂದು ವೃಶ್ಚಿಕ. ಆದರೆ ಪಕ್ಷದ ಬಲಸಹಿತನಾಗಿದ್ದಾಗ, ಉದಾಹರಣೆಗೆ ಈಗ ಬರ್ತಾ ಮುಂದಿನ ತಿಂಗಳಲ್ಲ, ಅದರ ಮುಂದಿನ ತಿಂಗಳು ಅಂದರೆ ಸೂರ್ಯ ವೃಷಭ ರಾಶಿಯಲ್ಲಿದ್ದಾಗ ಪೌರ್ಣಮಿ ಬರುತ್ತಲ್ಲ, ಆ ಸಂದರ್ಭದಲ್ಲಿ ವೈಶಾಖ ಮಾಸ ಅಂದರೆ ಅಲ್ಲಿ ಚಂದ್ರ ಸಂಪೂರ್ಣ ಪಕ್ಷ ಸಹಿತನಾಗಿರ್ತಾನೆ, ಪಕ್ಷದ ಬಲ ಪೂರ್ಣ ಕಳೆಯಲ್ಲಿರ್ತಾನೆ. ಆದರೆ ನೀಚ ಸ್ಥಾನ ಆಗಿರುತ್ತೆ. ಆದರೆ ಚಂದ್ರನಿಗೆ ಅದು ನೀಚ ಅಂತೇನು ಅನಿಸಲ್ಲ. ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟ ಮಾಹುಹು ಅಂತ ಶಾಸ್ತ್ರದಲ್ಲೂ ಒಂದು ಮಾತಿದೆ, ಬಹಳ ವಿಶೇಷವಾದದ್ದು. ಫಲದೀಪಿಕೆಯಲ್ಲೂ ಹೇಳುತ್ತೆ. ಪಕ್ಷದ ಬಲದಿಂದ ಕೂಡಿದ್ದಾಗ ಚಂದ್ರನಿಗೆ ಬಲ, ಪಕ್ಷದ ಬಲ ಇಲ್ಲ ಅಂದರೆ ಅವನಿಗೆ ಅಲ್ಲಿ ಹೀನತೆ. ಕಳಾಹೀನನಾಗಿದ್ದ ಚಂದ್ರ ಬಲ ಕೊಡಲ್ಲ ಅಂತ. ಅಮಾವಾಸ್ಯೆ ನೋಡಿ, ಈ ವಸ್ತುತಃ ಚಂದ್ರ ನೀಚ ಸ್ಥಾನದಲ್ಲೇನೂ ಇಲ್ಲ, ಆದರೂ ಅವನಿಗೆ ಬಲ ಇಲ್ಲ. ಏನು ಮಾಡೋದು? ಬಲಹೀನ, ಇದಕ್ಕೆ ಶಾಂತಿ ಮಾಡಿಸಿ ಅಂತ ಹೇಳುತ್ತೆ ಶಾಸ್ತ್ರ. ಏನು ಎಲ್ಲದಕ್ಕೂ ಶಾಂತಿನ ಮತ್ತೊಂದು ಅಂತ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಮಾಡೋರಿಗೆ ಏನಪ್ಪ, ಪ್ರಶ್ನೆಯೇ ಅವರಿಗೆ ಜೀವಾಳ, ಜೀವನವೇ ಪ್ರಶ್ನೆಯಾಗಿರುತ್ತೆ. ಮತ್ತು ಯಾಕೆ ಬದುಕ್ತಾ ಇದ್ದೀರಾ ಅಂತಲೂ ಪ್ರಶ್ನೆ. ಇದೆಲ್ಲ ಏನಂದರೆ ಒಂದು ಭಾವನೆ ತುಂಬಿಕೊಡುತ್ತೆ. ಹೀಗಿರುವಾಗ ದಾರಿಯಲ್ಲಿ ಹೀಗಿದ್ದಾಗ ನೋಡಪ್ಪ, ಅಲ್ಲಿ ನೀನು ಹೋಗೋ ದಾರಿಯಲ್ಲಿ ಬೆಳಕಿಲ್ಲ, ಕತ್ತಲಿದೆ, ಹೀಗಾಗಿ ಜಾಗ್ರತೆಯಿಂದ ಹೋಗುವಂತಷ್ಟೇ. ಗ್ರಹ ಅಂತಂದರೆ ಏನು ಹೇಳಿ, ಗೃಹಾತಿ ಹಿಡಿತಕ್ಕಂಥದ್ದು ಅಂತ. ಏನನ್ನ ಬದುಕನ್ನೇ ಹಿಡ್ಕೊಂಡಿದೆ ಅದು. ಎಲ್ಲಿ ಗ್ರಹಾನುಗ್ರಹ ಇಲ್ವೋ ಅಲ್ಲಿ ಬದುಕು ಬೀಳುತ್ತೆ. ಇವೆಲ್ಲ
ನಾವೇನು ಸೂರ್ಯ, ಚಂದ್ರ, ಈ ಬುಧ, ಕುಜ ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲ ಬೆಳಕಿನ ಉಂಡೆಗಳು. ನಮ್ಮ ಬದುಕಿನ ದಾರಿಯನ್ನು ತೋರಿಸ್ತಕ್ಕಂತಹ ಬೆಳಕಿನ ಉಂಡೆಗಳು. ಹೀಗಾಗಿ ಸೂರ್ಯ ಇದ್ದಾನೆ, ಕಣ್ಣಿಗೆ ಕಾಣ್ತಾ ಇದೆ, ಹಾಗಾಗಿ ನಮ್ಗೆ ಅದೊಂದೇ ಬೆಳಕು ಅನಿಸಿದೆ. ಇನ್ನೂ ಕೆಲವೆಲ್ಲ ತಿರುವುಗಳಿದ್ದಾವಲ್ಲ, ಗೊತ್ತಾಗದೇ ಇರತಕ್ಕಂಥದ್ದು. ಆ ತಿರುವುಗಳನ್ನು ಈ ಗ್ರಹಗಳೇ ಸೂಚಿಸೋದು. ನಮಗೆ ಕಣ್ಣಿಗೆ ಕಾಣ್ತಾ ಇದೆ, ವಿಸ್ತಾರವಾದ ಬೆಳಕಿದೆ. ಆದರೆ ಮುಂದೆ ಈಗ ನೋಡಿ, ಈಗ ಜಾತಕ ಫಲ ಮುಗಿದ ಮೇಲೆ ಇನ್ಯಾವುದೋ ಕಾರ್ಯಕ್ರಮ ಸುದ್ದಿ ಪ್ರಸಾರ ಆಗಬಹುದು, ಇನ್ಯಾವುದೋ ಮಧ್ಯಾಹ್ನದ ವೇಳೆಗೆ ಇನ್ಯಾವುದೋ ಹೊಸ ಸುದ್ದಿ ಬರಬಹುದು. ಅದು ನೋಡಿ ರಹಸ್ಯವಾಗಿದೆ. ಇಡೀ ದಿನದಲ್ಲಿ ಸೂರ್ಯನ ಬೆಳಕಿರಬಹುದು, ಆದರೆ ಈ ಕ್ಷಣವನ್ನು ದಾಟಬೇಕು, ಸೂರ್ಯ ಮುಂದೆ ಹೋಗಬೇಕು. ಆಮೇಲೆ ಸೂರ್ಯನ ಪ್ರಖರತೆ ನಮಗೆ ಮಧ್ಯಾಹ್ನ 2 ಗಂಟೆಗಾಗೋ ಸೂರ್ಯನ ಬೆಳಕು ಈಗ ಸಿಗುತ್ತಾ? ಹಾಗೆಯೇ ಈ ಬೇರೆ ಬೇರೆ ಗ್ರಹಗಳ ಬೆಳಕು ಕೂಡ ಅಲ್ಲಿ ಅಡಕವಾಗಿದೆ. ಈ ದಿನದಲ್ಲಿ ಇದೆ, ಎಷ್ಟೊತ್ತಿಗಿದೆ, ಯಾವ ದಿನದಲ್ಲಿದೆ, ಅದನ್ನು ಇದು ಸೂಚಿಸ್ತಾ ಇದೆ. ಹೀಗಾಗಿ ಚಂದ್ರ ಈ ದಿವಸ ಬೇಕಾಗಿದ್ದಾಗ ಮನಸ್ಸು ದುರ್ಬಲವಾಗಿರ್ತದೆ, ಮನಸ್ಸಿನ ದಾರಿ ಕತ್ತಲಾಗಿದೆ ಈ ದಿವಸ ಅಂತರ್ಥ. ಹೀಗಾಗಿ ಮನಸ್ಸಿಗೆ ಬೆಳಕು ಬೇಕು ಅಂದರೆ ಶಿವನ ಆರಾಧನೆ ಮಾಡಬೇಕು ಅಂತ. ಯಾವಾಗ ಅಮಾವಾಸ್ಯೆ ಇದೆಯೋ ಆ ಸಂದರ್ಭದಲ್ಲಿ ಪಿತೃದೇವತೆಗಳ ಆರಾಧನೆ ಮತ್ತು ಶಿವನ ಆರಾಧನೆ ಇವೆರಡು ಬಹಳ ಮುಖ್ಯವಾದದ್ದು. ತನ್ಮೂಲಕ ಕತ್ತಲಾದ ಮನಸ್ಸಿಗೆ ಒಂದು ಬೆಳಕಾಗುತ್ತೆ. ಅದು ಹೇಗಿದೆ ಬೆಳಕು? ಅನುಭವಕ್ಕೆ ಬರುತ್ತೆ ಅಷ್ಟೇ ವಿನಃ ನಾನು ಅದನ್ನು ತೋರಿಸ್ಲಿಕ್ಕಾಗಲ್ಲ. ಅದನ್ನು ನೀವು ಕಣ್ಣು ಮುಚ್ಕೊಂಡಾಗ ಒಳಗಡೆ ಒಂದು ಬೆಳಕು ಕಾಣುತ್ತೆ ನೋಡಿ, ಅದಕ್ಕೆ ಹೊರಗಿನ ಬೆಳಕು ಅಲ್ಲ, ಅಂತರಂಗದಲ್ಲಿರೋ ಬೆಳಕು. ಹೀಗಾಗಿ ಅದು ಈ ಉಪಾಸನೆಗಳಿಂದಾಗಿ ಅಂಥದ್ದೊಂದು ಇಂಟ್ಯೂಷನ್ ಅಂತಾರಲ್ಲ, ಅದು ಎಲ್ರಿಗೂ ಆಗಲ್ವಾ? ಸಾಧನೆ ಮಾಡ್ತಾ ಇಲ್ಲ ನಾವು, ಹಾಗಾಗಿ ನಮಗೆ ಗೊತ್ತಾಗ್ತಾ ಇಲ್ಲ. ಸಾಧನೆಗೂ ದಾರಿಯಾಗಿದೆ ಅಮಾವಾಸ್ಯೆ ಅಂತಕ್ಕಂಥ. ಸುಮ್ಮನೆ ಏನೋ ಅಮಾವಾಸ್ಯೆನ ತೆಗೊಳ್ತಕ್ಕಂಥದ್ದು, ಭಯ ಪಡ್ತಕ್ಕಂಥದ್ದು ಅಲ್ಲ. ಹೆಚ್ಚು ಸಾಧನೆಗೊಳಪಡಿಸಬೇಕು. ನದಿ ಕ್ಷೇತ್ರಗಳಲ್ಲಿ ಈಗ ನೋಡಿ, ಫಾಲ್ಗುಣ ಮಾಸದ ಪ್ರವೇಶ ಮಾಡ್ತಾ ಇದ್ದೀವಿ ನಾವು. ಈ ಸಂದರ್ಭದಲ್ಲಿ ಅಂಥ ನದಿ ತಟಾಕಗಳಲ್ಲಿ ಹೋಗಿ ಈ ಸಂದರ್ಭದಲ್ಲಿ ಶಿವನ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು, ಚಂದ್ರಮಂತ್ರ, ಶ್ರೀವಿದ್ಯೆ, ಯಾವುದನ್ನು ಲಲಿತಾ ಸಹಸ್ರನಾಮ ಅಂತೀವೋ ಇಂಥದ್ದನ್ನು ಹೇಳ್ಕೊಳ್ತಕ್ಕಂಥದ್ದು, ಇದೆಲ್ಲ ಮಾಡೋದ್ರಿಂದಾಗಿ ಮನಸ್ಸು ಕತ್ತಲಾಗಲ್ಲ. ತನ್ಮೂಲಕ ಹೊಸ ಬೆಳಕು, ಹೊಸ ದಾರಿ ಸಿಗುತ್ತೆ. ಎಂಥ ಗೊಂದಲದಲ್ಲೂ ಒಂದು ಹೊಸ ಹೊಳಹು, ಅರಿವೇ ಬೆಳಕಲ್ವ, ಅದು ಉಂಟಾಗುತ್ತೆ. ಅದು ಅಮಾವಾಸ್ಯೆ ಶಕ್ತಿ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಸುಮ್ಮನೆ ಏನೋ ಭಯವೋ ಮತ್ತೊಂದೋ ಏನೋ. ಈಗಂತೂ ಯೂಟ್ಯೂಬ್ ತೆಗೆದುಬಿಟ್ರೆ 1,00,000 ವಿವರಣೆಗಳು ಬರುತ್ತೆ. ಪಾಪ ಯಾವುದು ನಂಬೋದು ಅಂತಲೂ ಆಗುತ್ತೆ. ಹೀಗಾಗಿ ವಿಚಾರ ಮಾಡಬೇಕು ನೀವು ಕೂಡ. ಯುಕ್ತಿಯಿಂದ, ವಿಚಾರವಂತಿಕೆಯಿಂದ ನೀವು ನಿರ್ಣಯ ಮಾಡಲಿಕ್ಕೆ ಯಾವ ಅಳತೆಗೂ ಎಲ್ಲ ಅಳತೆ ಕಡ್ಡಿನೂ ನಿಮ್ಮ ಹತ್ರ ಇದೆ. ಇದು ವಿಚಾರ ಹೌದು ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ಅದೇ ಸತ್ಯವಾಗಿರುತ್ತೆ. ಈ ಥರ ವಿಚಾರಿಸ್ಕೊಂಡು ಒಂದಕ್ಕೇನು ಹೇಳಿದೆ 10 ಬಗೆಯಲ್ಲಿ ವಿಚಾರಿಸ್ಕೊಳ್ಳಿ. ಆಮೇಲೆ ನಿಮ್ಮದೇ ಆದ ನಿಶ್ಚಯಾತ್ಮಕ ಬುದ್ಧಿ ಬರುತ್ತೆ ಭಗವತ್ ಕೃಪೆಯಿಂದ. ಆ ಕೃಪೆ ಉಂಟಾಗಲಿ ಅಂತಲೇ ಪರಮೇಶ್ವರನ ಆರಾಧನೆ ಮಾಡೋದು. ಅಮಾವಾಸ್ಯೆ ದಿವಸನೂ ಶಿವನ ಆರಾಧನೆ ಮಾಡಿದ್ರೆ ಇಂಥ ಯಾವುದನ್ನು ತಗೋಬೇಕು ಅನ್ನೋ ಅರಿವು ನಮಗೆ ಬರುತ್ತೆ. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಅಮಾವಾಸ್ಯೆ ಅಂದ್ರೇ ಒಂದು ರೀತಿ ಕತ್ಲು ಅಂತ ನಾವು ಭಾವಿಸ್ತೀವಿ. ಆ ಕತ್ಲಲ್ಲೂ ಕೂಡ ಗ್ರಹಗತಿಗಳಲ್ಲಿ ನಾವು ಯಾವ ರೀತಿ ಬೆಳಕನ್ನು ಕಾಣಬಹುದು, ಅದನ್ನು ಆ ಶಿವನ ಆರಾಧನೆ ಮೂಲಕ ನಾವು ಆ ಬೆಳಕನ್ನು ಪಡಿಬೋದು ಅನ್ನೋದನ್ನು ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಮೈಸೂರಿನಿಂದ ವಸುಂಧರವರ ತಂದೆ ತಾಯಿ ಕಳಿಸಿದ್ದಾರೆ. ವಸುಂಧರವರ ಜನ್ಮ ದಿನಾಂಕ 6/3/2025. ಹುಟ್ಟಿದ ಸಮಯ ಬೆಳಗ್ಗೆ 9:47. ಮಗುವಿಗೆ ಪಂಚಮಾರಿಷ್ಟ ದೋಷ ಇದೆಯಾ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಸುಂಧರಾ ಬಗ್ಗೆ ಕೇಳಿದ್ದಾರೆ, ಪಂಚಮಾರಿಷ್ಟ ದೋಷ ಇದೆ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ, ಈ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮೇಷ ಲಗ್ನ, ಲಗ್ನದಿಂದ ಪಂಚಮ ಸ್ಥಾನ. ಪಂಚಮಾರಿಷ್ಟ ಅಂದರೆ ಪಂಚಮ ಸ್ಥಾನದಲ್ಲಿ ಅರಿಷ್ಟ ಇದೆಯಾ ಅಂತ ಅಲ್ವಾ? ಪಂಚಮಾರಿಷ್ಟ ಅಲ್ಲಿ ಹೇಳುತ್ತೆ, ತಾತಂಬಿಕಾ ಸೋದರ ಮಾತುಲಾಶ್ಚ. ಒಂದೊಂದು ಪಂಚಮ ಕ್ಷೇತ್ರ 5ನೇ ಮನೆ, ಸ್ವಲ್ಪ ವಿವರಿಸ್ತಾ ಇದ್ದೀನಿ ಅರ್ಥ ಆಗಲಿ ಅಂತ ಅಷ್ಟೇ. 5ನೇ ಮನೆ ಪಾಪಕ್ಷೇತ್ರವಾಗಿದ್ದು ಅಲ್ಲಿ ಪಾಪಗ್ರಹಗಳಿದ್ದರೆ, ರವಿ ಇದ್ದರೆ ತಂದೆಗೆ, ತಾಯಿ ಇದ್ದರೆ, ಚಂದ್ರನ ಇದ್ದರೆ ತಾಯಿಗೆ ಮೃತ್ಯು, ಕುಜನಿದ್ದರೆ ಸಹೋದರರಿಗೆ, ಈ ರೀತಿಯಲ್ಲಿ ಒಂದೊಂದು ಗ್ರಹಕ್ಕೆ ಪಂಚಮ ಸ್ಥಾನದಲ್ಲಿ ಇದ್ದರೆ ದೋಷ ಅಂತ ನೋಡಿ. ಈ ಜಾತಕ ಗಮನಿಸಿದ್ರೆ ಇದು ಪಂಚಮ ಸ್ಥಾನದಲ್ಲಿ
ಪಂಚಮಸ್ಥಾನ ರವಿ ಕ್ಷೇತ್ರ. ರವಿಯನ್ನು ಪಾಪಗ್ರಹ ಅಂತ ಕರೀತಾರೆ, ಕ್ಷೇತ್ರ ಆಗಿದೆ, ಆದರೆ ಅಲ್ಲಿ ಯಾವುದೇ ಪಾಪಗ್ರಹಗಳಿಲ್ಲ. ಹೀಗಾಗಿ ಆತಂಕ ಬೇಡ. ಪಂಚಮಾರಿಷ್ಟ ದೋಷ ಇದೆ ಅಂತ ಮತ್ತೆ ಯಾರಾದರೂ ಹೇಳಿದರೆ ಅದು ತಪ್ಪು ನಿರ್ಣಯ. ಪಂಚಮದಲ್ಲಿ ಯಾವುದೇ ತೊಂದರೆ ಇಲ್ಲ, ಆದರೆ ರವಿ ಶನಿಯರ ದೃಷ್ಟಿ ಇದೆ ಅಂತ ಹೇಳಿದ್ದಾರೋ ಏನೋ ಗೊತ್ತಿಲ್ಲ. ಅದೇನು ಅದು ದೋಷ ಅಂತ ಶಾಸ್ತ್ರ ನಿರೂಪಣೆ ಮಾಡಿಲ್ಲ. ಹೀಗಾಗಿ ಆತಂಕ ಬೇಡ. ಮುಖ್ಯವಾಗಿ ಈ ಲಗ್ನಾಧಿಪತಿ ಕುಜ ಶತ್ರು ಕ್ಷೇತ್ರದಲ್ಲಿ ಅಂದರೆ ಬುಧನ ಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಲಗ್ನಾಧಿಪತಿ ಸ್ವಲ್ಪ ಬಲಹೀನನಾಗಿದ್ದಾನೆ. ಈ ಕಾರಣದಿಂದಾಗಿ ಗ್ರಹಶಾಂತಿ ಮಾಡಿಸಬಹುದು, ಅದರಿಂದ ಬಲ ಬರುತ್ತೆ. ಪ್ರಸ್ತುತ ನಡೀತಾ ಇರತಕ್ಕಂಥದ್ದು ಚಂದ್ರದಶೆಯಲ್ಲಿ ಈಗ ಶನೈಶ್ಚರನ ಭಕ್ತಿ ನಡೀತಾ ಇದೆ. ಶನೈಶ್ಚರ ಜಾತಕದಲ್ಲಿ ಲಾಭಸ್ಥಾನದಲ್ಲಿ ಮೂಲ ತ್ರಿಕೋಣ ಸ್ಥಾನ ಬೇರೆ. ಹೀಗಾಗಿ ಅಲ್ಲಿದ್ದಾನೆ, ಬಲಿಷ್ಠನಾಗಿದ್ದಾನೆ. ಆತಂಕ ಏನೂ ಇಲ್ಲ, ಗಾಬರಿಗೊಳ್ಳುವ ಅವಶ್ಯಕತೆ ಇಲ್ಲ. ನಿಮ್ಮ ಸಮಾಧಾನಕ್ಕೆ ನವಗ್ರಹ ಶಾಂತಿ ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಅರಸೀಕೆರೆಯಿಂದ ಯೋಗೇಶ್ ಅವರು ಕಳಿಸಿದ್ದಾರೆ. ಯೋಗೇಶ್ ಅವರ ಜನ್ಮ ದಿನಾಂಕ 3/8/2017, ಹುಟ್ಟಿದ ಸಮಯ ಬೆಳಗ್ಗೆ 6:10. ಕೆಲಸ ಹಾಗೂ ಜೀವನ ಹೇಗಿದೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಯೋಗೇಶ್ ಅವರ ಪ್ರಶ್ನೆ ವೃತ್ತಿ ಮತ್ತು ಮುಂದಿನ ಜೀವನದ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನವನ್ನು ಗಮನಿಸೋಣ. ಮೊದಲಿಗೆ ಪಂಚಮಾಧಿಪತಿ ಕುಜನಾಗಿದ್ದಾನೆ. ಕುಜ ಲಗ್ನದಲ್ಲೇ ಇರತಕ್ಕಂಥದ್ದು. ರವಿ ಯುಕ್ತನಾಗಿದ್ದಾನ ನೋಡೋಣ. ಯಾಕೆಂದರೆ ರವಿ ಯುತಿ ತಿಂದಾಕ್ಬಿಟ್ಟಿರುತ್ತೆ ಈ ಫಲವನ್ನು. ಪಂಚಮಾಧಿಪತಿಯೂ ಕುಜನೇ, ನೀವು ಕೇಳಿದ್ರಿ ಪಾಪ ವೃತ್ತಿ ಹೇಗಿದೆ ಅಂತ. ಬುದ್ಧಿ ಚೆನ್ನಾಗಿರಬೇಕು, ಚೆನ್ನಾಗಿ ಅಧ್ಯಯನ ಮಾಡಬೇಕು, ಓದಬೇಕು, ಆಮೇಲೆ ಕೆಲಸ. ಇದು ಬೀಜ, ಇದಕ್ಕೆ ಫಲ ಆಮೇಲೆ ಸಿಗುತ್ತೆ. ವೃಕ್ಷವಾಗಿ ಬೆಳೆದು ಅಲ್ಲಿ ಫಲ ಬರೋದು. ಹೀಗಾಗಿ ಆ ಅಧಿಪತಿ ಪಂಚಮಾಧಿಪತಿ ಕುಜ ವೀಕ್ ಆಗಿದ್ದಾನೆ, ಮೌಢ್ಯನಾಗಿದ್ದಾನೆ. ಹೀಗಾಗಿ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಜೇನಿನ ಅಭಿಷೇಕ ಮಾಡಿಸಿ ಅದನ್ನು ಪ್ರಸಾದ ತೆಗೆದುಕೊಳ್ಳಿ. ಅದು ನಿಮ್ಮ ಹೈಯೆಸ್ಟ್ ಮುಂದಿನ ವಿದ್ಯಾಭ್ಯಾಸವನ್ನು ಮತ್ತು ಕೆಲಸವನ್ನು ಎರಡನ್ನೂ ಅದು ಕನೆಕ್ಟ್ ಮಾಡುತ್ತೆ. ಎರಡರಲ್ಲೂ ಒಳ್ಳೆಯ ಶುಭ ಫಲವನ್ನು ಕಾಣಲಿಕ್ಕೆ ಅವಕಾಶ ಆಗುತ್ತೆ. ಹೀಗಾಗಿ ತಪ್ಪದೇ ಪ್ರತಿ ಮಂಗಳವಾರ ಎಲ್ಲಿವರೆಗಪ್ಪ ಅಂತಂದರೆ ಜೀವನ ಪೂರ್ತಿ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಕರ್ಮಾಧಿಪತಿನೂ ಕುಜನೇ, ಜೀವನದ ಅಧಿಪತಿ. ಹೀಗಾಗಿ ಜೀವನ ಪೂರ್ತಿ ನೀವು ಪ್ರತಿ ಮಂಗಳವಾರ ಶ್ರದ್ಧೆಯಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗೋದು, ಜೇನ ಅಭಿಷೇಕ ಮಾಡಿಸೋದು, ಪ್ರಸಾದ ತಗೊಳ್ಳೋದು. ಇದನ್ನು ಮಾಡೋದರಿಂದ ನಿಮ್ಮಲ್ಲಿ ಒಂದು ಆ ಭಗವಂತನ ಕೃಪೆಯಾಗಿ ಜೀವನ ಸುಲಲಿತವಾಗುತ್ತೆ. ಒಳ್ಳೆಯದಾಗಲಿ. ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ. ಮೊದಲಿಗೆ ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲವನ್ನು ತಿಳಿಸೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮಿಥುನ ರಾಶಿಯಲ್ಲಿ ಗುರುವಿನ ಜೊತೆಗೆ ದಿವಸ ಮಾಂದ್ಯಬುದ್ಧಿಯಾಗಿದೆ. ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಕುಜ ಇರತಕ್ಕಂಥದ್ದು ಮಕರ ರಾಶಿಯಲ್ಲಿ, ರವಿ, ಚಂದ್ರ, ಬುಧ, ಶುಕ್ರ, ರಾಹು ಪಂಚಗ್ರಹ ಒಟ್ಟಿಗೆ ಇದ್ದಾರೆ. ಅದು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಶನೈಶ್ಚರ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನ ತುಂಬ ಚೆನ್ನಾಗಿದೆ. ಹೀಗಾಗಿ ಅಲ್ಲಿ ಕುಜನಿರೋದ್ರಿಂದ ಯಂತ್ರೋದ್ಯಮ ಕ್ಷೇತ್ರಗಳಲ್ಲಿರೋರಿಗೆ, ಈ ಮೆಕ್ಯಾನಿಕಲ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ವಿಶೇಷ ಅಧಿಕಾರದ ಬಲವನ್ನು ಕಾಣಬಹುದು. ಚಂದ್ರ ವೀಕಾಗಿರೋ ಕಾರಣದಿಂದಾಗಿ ಈ ಬಂಧುಗಳಲ್ಲಿ ಮತ್ತು ಸ್ನೇಹಿತರಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ. ಹೆಣ್ಮಕ್ಕಳಿಗೆ ಸ್ವಲ್ಪ ಮನಸ್ಸು ದುರ್ಬಲವಾಗುವ ಲಕ್ಷಣ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಸ್ವಲ್ಪ ಭಯದ, ಆತಂಕದ ವಾತಾವರಣ ಕಾಣ್ತಾ ಇದೆ. ತುಂಬ ಧೈರ್ಯವಂತರಿಗೂ ಸ್ವಲ್ಪ ಆತಂಕ ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ನೀವು ದುರ್ಗಾ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಗೊಂದಲದ ವಾತಾವರಣ ಸೂಚಿಸ್ತಾ ಇದೆ. ಮನಸ್ಸು ದ್ವಂದ್ವಕ್ಕೆ ಸಿಲುಕುತ್ತೆ. ಹೀಗಾಗಿ ಹೀಗೆ ಒಂಥರ ನಿಶ್ಚಯಾತ್ಮಕ ಬುದ್ಧಿ ಇರಲ್ಲ. ಮತ್ತು ಈ ದಿವಸ ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳು, ವಿದ್ಯಾರ್ಥಿಗಳಿಗೆ ತೊಂದರೆ, ತೊಡಕು, ಅಸಮಾಧಾನ ಇದನ್ನು ಸೂಚಿಸ್ತಾ ಇದೆ. ಗಮನ ಇರಲಿ. ಹೀಗಾಗಿ ಕೋಪ ತಾಪಕ್ಕೆ ಬಲಿಯಾಗಬೇಡಿ. ಮತ್ತು ಈ ದಿವಸ ಆಹಾರನೂ ವ್ಯತ್ಯಾಸ ಮಾಡ್ಕೊಳ್ತೀರಾ. ಈ ಶುಗರು ಮತ್ತು ಇತ್ಯಾದಿ ಜಾಸ್ತಿ ಆಗುವ ಸಾಧ್ಯತೆಗಳು, ಇವುಗಳ ಕಡೆ ಗಮನ ಇರಲಿ. ಮತ್ತು ಉಳಿದ ಹಾಗೆ ಕೆಲಸಗಳಲ್ಲಿ ಸೀನಿಯರ್ಸಿಂದ ಸ್ವಲ್ಪ ಮಟ್ಟಿಗೆ ಸಹಾಯ ಸಿಗುತ್ತೆ. ಈ ದಿವಸ ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಶಿವ ಹಾಗೂ ಶಕ್ತಿ, ಅನ್ನಪೂರ್ಣೇಶ್ವರಿ ಹಾಗೂ ಪರಮೇಶ್ವರನ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಈ ದಿವಸ ತಪ್ಪದೆ ಮಾಡಿ. ಇನ್ನು ಮಿಥುನ
ಮಿಥುನ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಹಿರಿಯರ ಸಹಕಾರ ಇತ್ಯಾದಿ ಕಾಣ್ತೀರಾ, ಸಂಶಯ ಇಲ್ಲ ಅದರಲ್ಲಿ. ಈ ದಿವಸ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಆಗಬಹುದು, ತಲೆ ಭಾಗ ಸ್ವಲ್ಪ ತೊಂದರೆಗೊಳಪಡಬಹುದು, ಗಮನ ಇರಲಿ. ಹಾಸ್ಪಿಟ್ಲು ಮತ್ತೊಂದು ಚಿಕಿತ್ಸೆ ಮಾಡಿಸೋದು ಬೇಗ ಒಳ್ಳೆಯದು, ನೆಗ್ಲೆಕ್ಟ್ ಮಾಡಬೇಡಿ. ಉಳಿದ ಹಾಗೆ ದಿವಸ ತಂದೆ ಮಕ್ಕಳಲ್ಲಿ, ತಾಯಿ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಮನಸ್ಸಿನಲ್ಲಿ ಏನೋ ಅಸಮಾಧಾನ ಇದನ್ನು ಸೂಚಿಸ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿಕೊಳ್ಳೋ ಲಕ್ಷಣ ಸೂಚಿಸ್ತಾ ಇದೆ, ಗಮನ ಇರಲಿ ಈ ದಿವಸ. ಧರ್ಮ ಕಾರ್ಯಗಳಲ್ಲಿ ಮತ್ತು ಇನ್ಯಾವುದೋ ಪಿತೃ ಕಾರ್ಯ, ಮನೆಯಲ್ಲೇನೋ ಕೆಲಸ ಆಗ್ತಾಯಿದ್ರೆ, ಹಿರಿಯರ ಕಾರ್ಯಗಳು ಮತ್ತೊಂದು ಆಗ್ತಾಯಿದ್ರೆ ಅದರಲ್ಲಿ ಏನೋ ತೊಡಕು ತೊಂದರೆ ಬರ್ತಕ್ಕಂಥ ಲಕ್ಷಣ ಇದೆ. ಅದರ ಕಡೆಗೆ ಸ್ವಲ್ಪ ಗಮನ ಇರಲಿ. ಅಂದರೆ ಹಾಗಿದ್ದಾಗ ನಾವು ಶ್ರದ್ಧೆ ಬೇಕಾಗುತ್ತಲ್ಲಿ. ಆ ಕಾರ್ಯಗಳಿಂದ ನಾವು ವಿಮುಖರಾಗಬಾರ್ದು, ಮುಂದುವರಿಸಬೇಕು, ಶ್ರದ್ಧೆ ಇಟ್ಕೋಬೇಕು, ಆ ರೀತಿಯಲ್ಲಿರುತ್ತೆ. ಈ ದಿವಸ ತಪ್ಪದೆ ಪಿತೃಗಳ ಸ್ಮರಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಪಿತೃದೇವತೆಗಳ ಆರಾಧನೆ ಸ್ಮರಣೆ ಮಾಡಿಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ, ಹೆಚ್ಚಿನ ಅನುಕೂಲ ಇದೆ. ಮತ್ತು ಈ ದಿವಸ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರುತ್ತದೆ. ಆದರೆ ತುಂಬ ಅಲೆದಾಟ ಇದೆ, ತುಂಬ ವ್ಯಯವನ್ನು ಸೂಚಿಸ್ತಾ ಇದೆ. ಹೆಚ್ಚಿನ ವ್ಯಯ, ಅಲೆದಾಟ, ಖರ್ಚು ಮತ್ತು ಓಡಾಟ, ಇದು ನಿಮಗೆ ಹೈರಾಣಾಗ್ತೀರ. ಉಳಿದ ಹಾಗೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ದುರ್ಬಲತೆ, ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರು, ತುಂಬ ಕುಗ್ಗಿ ಹೋಗ್ತಕ್ಕಂಥದ್ದು, ದೇಹ ಯಾಕೋ ಸಪೋರ್ಟ್ ಮಾಡ್ತಾಯಿಲ್ಲ, ಸಹಕರಿಸ್ತಾ ಇಲ್ಲ ಅಂತ ಈ ರೀತಿಯಲ್ಲಿ ಇರೋ ಸಾಧ್ಯತೆ ಇದೆ. ಹೀಗಾಗಿ ದುರ್ಗಾ ಕವಚ ತಪ್ಪದೆ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಲಾಭದಾಯಕ ದಿನ. ನಿಮಗೆ ಅಮಾವಾಸ್ಯೆಯಲ್ಲೂ ತುಂಬ ವಿಶೇಷವಾದ ಲಾಭಗಳಿಗೆ ಅವಕಾಶ ಇದೆ, ಮಾತಿನ ಬಲ ಇದೆ, ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರಾ, ವೃತ್ತಿಯಲ್ಲೂ ಅನುಕೂಲ ಕಾಣ್ತೀರಾ. ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ, ಮನಸ್ತಾಪ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ತಪ್ಪದೇ ಪಾರ್ವತಿ ಪರಮೇಶ್ವರರ ಸ್ತುತಿ ಸ್ಮರಣೆ ಯಾವುದೂ ಆಗುತ್ತೆ, ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಕಿರಿಕಿರಿಗಳು, ತುಂಬ ಬುದ್ಧಿವಂತರೇ ನಿಮಗೆ ಹಿನ್ನಡೆಗೆ ಕಾರಣೀಕರ್ತರಾಗ್ತಾರೆ. ಯಾರು ಕಾರಣ ನಿಮಗೆ ಹಿನ್ನಡೆಗೆ ಅಂದರೆ ಬುದ್ಧಿವಂತರು, ಆ ಥರ ಆಗಿದೆ. ಹೀಗಾಗಿ ಜಾಗ್ರತೆ ಇರಲಿ. ತುಂಬ ಜಾಣರ ಜೊತೆಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೀವು ಜಾಣರೇ ಆಗಿರ್ತೀರೇನೋ, ಹುಷಾರು. ಇನ್ನು ಕೆಲಸ ತೊಡಕುಗಳನ್ನು, ವಿಘ್ನಗಳನ್ನು ಸೂಚಿಸ್ತಾ ಇದೆ, ಹೀಗಾಗಿ ಹುಷಾರು. ಇನ್ನು ಸಂಗಾತಿಯಿಂದ ಸಹಕಾರ, ಅನ್ಯೋನ್ಯತೆ ಚೆನ್ನಾಗಿದೆ, ತೊಂದರೆ ಇಲ್ಲ. ಈ ದಿವಸ ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಜಾಗ್ರತೆ ಇರಬೇಕು, ಎಚ್ಚರಿಕೆ ವಹಿಸಿ. ಇನ್ನು ಈ ದಿವಸ ಹಾಲು ಹೈನುಗಾರರಿಗೆ ಸ್ವಲ್ಪ ಹಿನ್ನಡೆ ಸೂಚಿಸ್ತಾ ಇದೆ, ಹೀಗಾಗಿ ಗಮನ ಇರಲಿ. ಸ್ತ್ರೀಯರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಸೂಚಿಸ್ತಾ ಇದೆ. ನೀವು ಕೂಡ ಈ ದಿವಸ ತಪ್ಪದೆ ದುರ್ಗಾ ಕವಚ ಹೇಳ್ಕೊಳ್ಳೋದು, ದುರ್ಗಾ ಸನ್ನಿಧಾನದಲ್ಲಿ ಪೂಜೆ ಮಾಡಿಸೋದು ಒಳ್ಳೆಯದು. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ಸ್ವಲ್ಪ ಮಂಕಾಗಿರ್ತೀರ, ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಜಾಣ್ರೆ ಆಗಿರ್ತೀರ. ಆದರೆ ಕೆಲಸ ಮಾಡುವಾಗ ಯಾಕೋ ಮಂದತೆ, ಒಂದು ಸ್ವಲ್ಪ ಆಲಸ್ಯ ಇದನ್ನು ಸೂಚಿಸ್ತಾ ಇದೆ ಈ ದಿವಸ. ಮತ್ತು ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ. ಈ ಕೃಷಿ ಮತ್ತು ಇನ್ಯಾವುದೋ ಭೂ ವ್ಯವಹಾರಗಳು, ಇವುಗಳಿಗೆ ಒಂದು ಸಮಾಲೋಚನೆ ಅಥವಾ ಈ ಥರದ್ದು ಒಂದು ಆಲೋಚನೆ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಏಳಿಗೆಗೆ ದಾರಿಯ ಈ ಥರದ್ದೆಲ್ಲ ಚೆನ್ನಾಗಿದೆ. ಅಂದರೆ ಆ ವಿಚಾರಗಳಲ್ಲಿ ಸ್ವಲ್ಪ ಔನ್ನತ್ಯದ ದಾರಿ ಕಾಣ್ತೀರ. ಮಾತುಕತೆ ಅಮಾವಾಸ್ಯೆ ದಿವಸ ಯಾರು ತಗೊಳ್ಳಲ್ಲ, ಆದರೆ ಒಂದು ಫೋನ್ ಕಾಲಲ್ಲಿ ಆಯಿತು, ಓಕೆ ಅಮಾವಾಸ್ಯೆ ಮುಗಿದ್ಮೇಲೆ ಮಾತಾಡೋಣ, ಈ ಥರದೊಂದು ಶುಭ ಸೂಚನೆ ಸಿಗುತ್ತೆ. ಪ್ರಯಾಣದಲ್ಲಿ ಅನುಕೂಲ ಇದೆ. ಪ್ರಾರ್ಥನೆ ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಹಾಲಿನ ಸಮರ್ಪಣೆ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಧೈರ್ಯ, ಮೊಂಡುತನ ಜಾಸ್ತಿ ಇರುತ್ತೆ ಈ ದಿವಸ. ಮತ್ತು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಮಿಶ್ರ ಫಲ, ತೊಡಕು ಇದೆ, ಸ್ವಲ್ಪ ಅನುಕೂಲವೂ ಇದೆ, ಆ ರೀತಿಯಲ್ಲಿದೆ. ಬಂಧು ಸ್ನೇಹಿತರಲ್ಲಿ ಸ್ವಲ್ಪ ತಕರಾರುಗಳು, ಸಮಸ್ಯೆ, ಮನಸ್ಸಿಗೇನು ಬೇಸರ ಆಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ ಈ ದಿವಸ. ಹೀಗಾಗಿ ತುಂಬ ಅಟ್ಯಾಚ್ ಮಾಡ್ಕೋಬೇಡಿ. ನಿಮ್ಮ ಸ್ನೇಹಿತರ ಜೊತೆಗೆ ಅತಿಯಾದ ನಂಬಿಬಿಟ್ಟು ಸ್ವಲ್ಪ ಆಮೇಲೆ ಮನಸ್ಸಿಗೆ ನೋವಾಗುತ್ತೆ. ಪ್ರಯಾಣದಲ್ಲೂ ಅಷ್ಟೇ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಆದರೆ ಹುಂಬತನ ಇದೆಯಲ್ಲ, ಎಲ್ಲವನ್ನ ಮಾಡುವ ಒಂದು ಇದಾಗುತ್ತೆ. ಹೀಗಾಗಿ ಇದರ ತೊಡಕಿನಿಂದ ಹೊರಗೆ ಬರಲಿಕ್ಕೆ ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ಹಾಲಿನ ಸಮರ್ಪಣೆ ಮಾಡಿ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ, ಸಂಗಾತಿಯಿಂದ ಸಹಕಾರ, ಅನ್ಯೋನ್ಯತೆ, ವ್ಯಾಪಾರದಲ್ಲೂ ಸ್ವಲ್ಪ ಮಟ್ಟಿಗಿನ ಅನುಕೂಲ. ಈ ದಿವಸ ಸ್ವಲ್ಪ ಸ್ತ್ರೀಯರಿಗೆ ಸ್ವಲ್ಪ ಭಯದ ವಾತಾವರಣ ಸೂಚಿಸ್ತಾ ಇದೆ. ಸ್ವಲ್ಪ ವರ್ಕ್ ಪ್ರೆಷರ್, ಕೆಲಸದ ಒತ್ತಡ ಜಾಸ್ತಿ ಆಗಬಹುದು ನಿಮಗೆ, ಆ ರೀತಿಯಲ್ಲಿದೆ. ಆದರೆ ಹಣಕ್ಕೆ ಕೊರತೆ ಆಗೋದಿಲ್ಲ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ, ಶತ್ರುಗಳ ಬಾಧೆ, ಸ್ತ್ರೀ ಪುರುಷರ ನಡುವೆ ಭಿನ್ನಾಭಿಪ್ರಾಯ, ಮನಸ್ತಾಪ ಸೂಚಿಸ್ತಾ ಇದೆ, ಗಮನ ಇರಲಿ. ಈ ದಿವಸ ನಿಮಗೆ
ಸ್ವಲ್ಪ ಶತ್ರುಗಳ ಸಾಲಬಾಧೆ ಆ ಥರದ್ದೊಂದು ಲಕ್ಷಣ ಇದೆ. ಹೀಗಾಗಿ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ಬುದ್ಧಿ ಗೊಂದಲವಾಗುತ್ತೆ ಈ ದಿವಸ. ನೀವು ನಿರ್ಣಯ ಮಾಡಿದ್ದು ನಿಮಗೆ ಮುಳುವಾಗಿಬಿಡಬಹುದು. ಹೀಗಾಗಿ ಸ್ವಲ್ಪ ಗಮನ ಇರಲಿ. ಕೆಲಸ ಕಾರ್ಯಗಳಲ್ಲೂ ಈ ದಿವಸ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರ್ತದೆ. ಮಾನಸಿಕವಾಗಿ ಸ್ವಲ್ಪ ಕುಗ್ಗುವಿಕೆ, ಚಂದ್ರ ವೀಕ್ ಆಗಿರೋದ್ರಿಂದಾಗಿ. ಉಳಿದ ಹಾಗೆ ವಸ್ತ್ರ ವ್ಯಾಪಾರ ಇತ್ಯಾದಿ ಇಂಥವು ಕಡೆ ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ. ಸ್ವಲ್ಪ ಮಟ್ಟಿಗಿನ ಅನುಕೂಲದ ವಾತಾವರಣ ಇರ್ತದೆ. ಇನ್ನು ಈ ದಿವಸ ನಿಮಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಮೀನರಾಶಿಯವರಿಗೆ ಈ ದಿವಸ ನೋಡಿ, ನಿಮಗೆ ಪ್ರಯಾಣದಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗಿನ ಅನುಕೂಲ ಇದೆ, ಆತಂಕ ಬೇಡ. ಈ ದಿವಸ ನಿಮಗೆ ಹೆಚ್ಚಿನ ಓಡಾಟ, ಹೆಚ್ಚಿನ ಖರ್ಚನ್ನು ಸೂಚಿಸ್ತಾ ಇದೆ. ಹೀಗಾಗಿ ಗಮನ ಇಟ್ಕೊಂಡು ಖರ್ಚು ಮಾಡಿ. ಉಳಿದ ಹಾಗೆ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ ಈ ದಿವಸ. ಹೀಗಾಗಿ ಈ ದಿವಸ ತಪ್ಪದೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.